ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರಲ್ಲ? ನಾನು ಚೆನ್ನಾಗಿದ್ದೀನಿ. ಹೈ ಅಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ್ ಕುಕಿಂಗ್ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಕಲ್ಪನಾ ಬಂದ ತಕ್ಷಣ ಥ್ಯಾಂಕ್ಸ್ ಹೇಳ್ತಿದ್ದಲ್ಲ ಅಂತ ಅನ್ಕೊಂತೀರಾ. ಸೊ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಇವತ್ತು 800 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಮಿನಿಮಮ್ 500 ಕಂಪ್ಲೀಟ್ ಆಗಬೇಕಾಗಿತ್ತು, ಇವಾಗ 800 ಕಂಪ್ಲೀಟ್ ಆಗಿದೆ. ಸೊ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸೊ ಇಷ್ಟು ಬೇಗ ಇಷ್ಟೊಂದೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಸೊ ಮಿನಿಮಮ್ 500 ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ನನಗೆ ಅದೇ ಫುಲ್ ತಲೆನೋವು ಅಂತ ಅನ್ಕೊಂಡ್ಬಿಟ್ಟಿದೆ. ಸೊ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಎಲ್ಲಿ ಕಂಪ್ಲೀಟ್ ಆಗಿಬಿಡ್ತಾರಪ್ಪ ನನಗೆ ಅಂತ ಅನ್ಕೊಂಡಿದ್ದೆ. ಸೊ ಅದೇ ವಿಷಯಕ್ಕೋಸ್ಕರ ಎಷ್ಟೊಂದು ದಿನ ನಾನು ವೀಡಿಯೋನ ಗ್ಯಾಪ್ ಮಾಡಿ ಆಗ್ತಿದ್ದೆ. ಸೊ ಯಾವುದೇ ಥರ ವ್ಯೂಸ್ ಕೂಡ ಬರ್ತಿರ್ಲಿಲ್ಲ ಅವಾಗ. ಸೊ ಇವಾಗ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ಮತ್ತು ಸಬ್ಸ್ಕ್ರೈಬರ್ ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗಷ್ಟೇ ವಾರ ಎಲ್ಲ ಮುಗೀತು, ಇನ್ನು ತಿಂಡಿನೂ ಕೂಡ ತಿಂದಿಲ್ಲ. ಟೈಮ್ ಬಂದು 12 o'clock ಆಗೋಯ್ತಲ್ಲೇ. ಸೊ ಪಾಪುನ ಇವಾಗಷ್ಟೇ ಮಲಗಿಸಿದ್ದೀನಿ. ಅವನು ಎದ್ದಿದ್ದ, ಮತ್ತೆ ಮಲಗಿಸಿ ವಾರ ಎಲ್ಲ ಮುಗಿಸಿ ಇವಾಗ ವೀಡಿಯೋನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀನಿ. ಸೊ ನಾನು ಇದೇ ವಿಷಯಕ್ಕೋಸ್ಕರ ಸುಮಾರು ದಿನ ವೀಡಿಯೋನ ಮಾಡಿರಲಿಲ್ಲ, ಯಾಕಂದರೆ ನನಗೆ ಸಬ್ಸ್ಕ್ರೈಬರ್ ಬೇಗ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಮತ್ತು ನನಗೆ ಎಲ್ಲಿ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಆಗ್ತಾರಪ್ಪ ಅಂತ ಅಂದ್ಕೊಂಡಿದ್ದೆ ನಾನು. ನನ್ನದು ವೀಡಿಯೋಸ್ನ ಜಾಸ್ತಿ ಯಾರು ವ್ಯೂಸ್ ನೋಡ್ತಿರ್ಲಿಲ್ಲ. ಸೊ ಇವಾಗ ವ್ಯೂಸ್ ಎಲ್ಲ ಚೆನ್ನಾಗಿ ಓಡ್ತಿದೆ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಏನಪ್ಪ ವಿಷಯ ಅಂತಂದರೆ, ಸೊ ನಂದು 2 ಯೂಟ್ಯೂಬ್ ಚಾನಲ್ ಕ್ಯಾನ್ಸಲ್ ಆಗೋಗ್ಬಿಟ್ಟಿತ್ತು. ಸೊ ಅದು ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ ಮೇ ಬಿ ಫಸ್ಟ್ನೇದು ನಮ್ಮ ಚಾರು ಕ್ಯಾನ್ಸಲ್ ಮಾಡಿದ್ಲು ಅಂತ ಅನ್ಕೊತೀನಿ. ಯಾಕಂದರೆ ಯಾವಾಗಲೂ ವೀಡಿಯೋಸ್ಗಳನ್ನ ಹಾಕ್ಕೊಡ್ತಿದ್ದೆ ಅವಳ ಕೈಲಿ. ಅವಳು ಏನೇನೋ ಅದು ಕ್ಯಾನ್ಸಲ್ ಆಗಿತ್ತು. ಸೆಕೆಂಡ್ ಟೈಮ್ ಬಂದು ನಾನೇ ಏನೋ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಅದ್ರ ಜೊತೆಗೆ ನಾನು ಯಾವ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದೆ ಅನ್ನೋದೇ ನನಗೆ ಮರ್ತೋಗ್ಬಿಟ್ಟಿತ್ತು. ಸೊ ಹಂಗಾಗಿ ನನಗೆ ಇದುವರೆಗೂ ಅದು ಓಪನ್ನೇ ಆಗಲಿಲ್ಲ. ಸೊ ಹಂಗಾಗಿ ನಾನು ತುಂಬಾ ನನಗೆ ಬೇಜಾರಾಯಿತು. ಸೊ ಅವಾಗ ನಾನು 9 months ಪ್ರೆಗ್ನೆಂಟ್ ಇದ್ದೆ. ಈ ಥರ ಆಗಿಬಿಡ್ತು. ಅದು ಅಲ್ಲದೆ ತುಂಬಾ ಟೆನ್ಷನ್ ಆಗೋಗ್ಬಿಡ್ತು. ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಒಂದಿನ ಎಲ್ಲ ಫುಲ್ ಊಟನೂ ಮಾಡಿಲ್ಲ, ಏನಿಲ್ಲ, ಅಳ್ತಿದ್ದೆ. ಸೊ ನೋಡೋಣ ಏನಾಗುತ್ತೆ ಅಂದರೆ, ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಇದ್ದರು ನನಗೆ. ಅದರಲ್ಲಿ ಆಲ್ರೆಡಿ 178 ಏನೋ ಇದ್ದರು. ಆದರೆ ನನಗೆ ತುಂಬಾ ಬೇಜಾರಾಗ್ತಿತ್ತು. ಅಷ್ಟೊಂದು ಜನ ಸಬ್ಸ್ಕ್ರೈಬರ್ ಆಗಿ ಈ ಥರ ಕ್ಯಾನ್ಸಲ್ ಆಗಿಬಿಡ್ತಲ್ಲ ಅಂತೇಳಿ. ಆದರೂ ಕೂಡ ನಾನು ಬಿಡಲಿಲ್ಲ. ನಮ್ಮ ಅಣ್ಣ ಒಬ್ಬರಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಆಗಿದೆ ಅಂತೇಳಿ. ಪಾಪ ಅವರು ಕೂಡ ತುಂಬಾ ಟ್ರೈ ಮಾಡಿದರು, ಆದರೆ ಆಗಲಿಲ್ಲ. ಹೋಗಲಿ ಬಿಡೋಣ, ಬೇರೆದೇ ಮಾಡೋಣ ಅಂತೇಳಿ ನೆಕ್ಸ್ಟ್ ಪಾಪು ಪ್ರೆಗ್ನೆಂಟ್ ಇದ್ದಾಗಲೇ ನಾನು ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಇದೇ ಚಾನಲ್ನ. ಸೊ ಹೆಂಗೋ ನಂದು ಇವಾಗ 800 ಕಂಪ್ಲೀಟ್ ಆಯಿತು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಇಷ್ಟು ರೀಚ್ ಆಗ್ತೀನಿ ಅಂತೇಳಿ. ಪ್ಲೀಸ್ ನನಗೆ ಇನ್ನೂ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿನ್ನೂ ಒಳ್ಳೆ ವಿಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾವುದೇ ಕಾರಣಕ್ಕೂ ನೀವು ಕೂಡ ನನ್ನ ಥರ ಎಡ್ವರ್ಟ್ ಮಾಡ್ಕೊಬೇಡಿ. ಯಾಕಂದರೆ ಯಾರೇ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ನಾವು ಯಾವ ಐಡಿ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಹೆಸರಾಗಿರ್ಬೋದು, ಯಾವ್ದು ಕೊಟ್ಟಿರ್ತೀವಿ ಅದನ್ನು ಫಸ್ಟು ಮೈಂಡಲ್ಲಿ ನೆನ್ಪಿಟ್ಕೊಂಡಿರಿ. ಇಲ್ಲ ಹಾಗಿಲ್ಲ ಅಂದರೆ ಯಾವುದಾದ್ರೂ ಒಂದು ಕಡೆ ಬರೆದಿಟ್ಕೊಂಡ್ಬಿಡಿ. ಸೊ ಇನ್ನೊಂದ್ಸಲ ಕ್ಯಾನ್ಸಲ್ ಆದಾಗ ಓಪನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ನಾನು ಫಸ್ಟಿಗೆ ಮಾಡಿದ ಎಡ್ವರ್ಟ್ ಅದೇನೆ. ನನ್ನದು ಐಡಿ ಆಗಿರ್ಬೋದು, ಆಮೇಲೆ ನಂಬರ್ ಆಗಿರ್ಬೋದು, ಯಾವುದು ಪಿನ್ ಕೊಟ್ಟಿದ್ದೀನಿ ಅನ್ನೋದೇ ನನಗೆ ನೆನಪಿರಲಿಲ್ಲ. ಸೊ ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ ನಾನು 2 ಸಲ ನಾನು ಕೈಯಾರೆ ಕ್ಯಾನ್ಸಲ್ ಮಾಡಿಸ್ಕೊಂಡೆ. ಸೊ ಈ ಥರ ತಪ್ಪನ್ನ ಯಾರು ಮಾಡೋದಕ್ಕೆ ಹೋಗಬೇಡಿ. ಇವಾಗ ಯೂಟ್ಯೂಬ್ ಓಪನ್ ಮಾಡಿರೋರ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊತೀನಿ. ಮತ್ತು ಅದ್ರ ಜೊತೆಗೆ ನಾನು ಇಷ್ಟು ಬೇಗ ಇಷ್ಟು ಜನನ ರೀಚ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಯಾಕಂದರೆ ಇಷ್ಟೊಂದು ಜನ, ನಾನು ಯಾವುದೇ ಥರ ಸೆಲೆಬ್ರಿಟಿ ಅಲ್ಲ ಅಲ್ವಾ. ಸೊ ಆದರೂ ಕೂಡ ನನ್ನನ್ನು ಜನ ಗುರುತಿಸಿ ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ. ಸೊ ಇನ್ನು ಮುಂದೆ ಯಾವ್ಯಾವ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಬೇಕು ಅಂತೇಳಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ಮುಂದೆ ಟ್ರೈ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಾನು ಇನ್ನೊಂದು ವಿಷಯ ಏನಪ್ಪ ಹೇಳಬೇಕು ಅಂತ ಅಂದರೆ, ಸೊ ಫಸ್ಟು ಯೂಟ್ಯೂಬ್ನ ಓಪನ್ ಮಾಡ್ತೀವಿ ಅಂದರೆ ನಮಗೆ ಮನೇಲಿ ಸಪೋರ್ಟ್ ಇರಲೇಬೇಕು. ಯಾಕಂದರೆ ಅವ್ರ ಸಪೋರ್ಟ್ ಇಲ್ದಲೇ ನಾವು ಯಾವುದೇ ಕಾರಣಕ್ಕೂ ಯಾವುದೇ ವಿಡಿಯೋನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾವುದೇ ವಿಷಯದಲ್ಲಾಗಿರ್ಬೋದು, ಯಾವುದೇ ಕಾರಣದಲ್ಲಾಗಿರ್ಬೋದು, ಮೊದಲು ಸಪೋರ್ಟ್ ಇರಬೇಕು. ಸೊ ನನಗೆ ಆ ವಿಷಯದಲ್ಲಿ ನಮ್ಮ ಮನೇಲಿ ಎಲ್ಲರೂ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಿಡಿಯೋನ ಅಪ್ಲೋಡ್ ಮಾಡೋದನ್ನು ಯಾರೂ ನಿಲ್ಲಿಸಬೇಡಿ. ಫಸ್ಟಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ನಾನು ಈ ವಿಷಯನ ಹೇಳ್ತಿದ್ದೀನಿ. ಸೊ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ನಾನು ಫಸ್ಟಿಗೆ ಕುಕ್ಕಿಂಗ್ ಚಾನಲ್ನ ಅಂತ ಓಪನ್ ಮಾಡಿಕೊಂಡೆ. ಸೊ ಕುಕ್ಕಿಂಗ್ ಅಷ್ಟೇ ಮಾಡುವಾಗ ನನಗೆ ಅಷ್ಟು ವ್ಯೂಸು ಕೂಡ ಬರ್ತಿರಲಿಲ್ಲ. ಸೊ ಮತ್ತು
ಏನಂದರೆ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ ಆಗಿರ್ಬೋದು ಅಷ್ಟು ಬರ್ತಿರ್ಲಿಲ್ಲ ನನಗೆ. ಸೊ ನಾನು ಆವಾಗ ಏನು ಮಾಡಿದೆ ಅಂತಂದರೆ ಇದ್ರ ಜೊತೆಗೆ ನಾನು ವ್ಲಾಗ್ ಕೂಡ ಮಾಡೋಣ ಅಂತೇಳಿ ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿದೆ ನಾನು. ಸೊ ಅದರಲ್ಲಿ ಸ್ವಲ್ಪ ಹಾಗೆ ಹೀಗೆ ಆಗ್ತಾಯಿತ್ತು, ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ಒಂದು 2-3 ತಿಂಗಳು ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲೇ ಇಲ್ಲ. ಸೊ ಇವಾಗ ಒಂದು ಹೋದ ತಿಂಗಳಿಂದ ಏನೋ ನನಗೆ ಸಬ್ಸ್ಕ್ರೈಬರು ತುಂಬ ಜಾಸ್ತಿ ಆಗ್ತಿದ್ದಾರೆ. ಸೊ ಇವಾಗ ಒಂದಿನಕ್ಕೆ 20 ಜನ ಆಗಿರ್ಬೋದು, 40 ಜನ ಆಗಿರ್ಬೋದು, 30 ಜನ ಆಗಿರ್ಬೋದು, ಆ ಥರ ಆಗ್ತಿದ್ದಾರೆ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ. ಸೊ ಪ್ಲೀಸ್ ನನ್ನ ವೀಡಿಯೋಗಳನ್ನ ಇನ್ನು ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ನಾನು ಇನ್ನೊಂದು ವಿಷಯ ಏನು ಹೇಳೋದಪ್ಪ ಅಂತಂದರೆ ಎಲ್ಲರೂ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ನೋಡಿ. ಸೊ ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸುಮಾರು ಜನ ಅಂದ್ಕೊಂಡಿರ್ತಾರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ತೊಂದರೆ ಆಗುತ್ತೆ ಅಂತೇಳಿ. ಸೊ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಅದರಿಂದ ಎಲ್ಲರಿಗೂ ಒಂದು ನೋಟಿಫಿಕೇಷನ್ ಬರುತ್ತೆ ಅಷ್ಟೇ. ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಂದು ನೋಟಿಫಿಕೇಷನ್ ಬರೋದಕ್ಕೋಸ್ಕರ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀವಿ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವ ಥರ ಫಾಲೋ ಮಾಡ್ಕೊತೀರಾ. ಸೊ ಈ ಥರ ಫಾಲೋ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಥರ ವೀಡಿಯೋಸ್ನ ಹಾಕಿದರೆ ನಿಮಗೆ ಬರುತ್ತೆ ಅಂತೇಳಿ ಫಾಲೋ ಮಾಡ್ಕೊತೀರೋ ಅದೇ ಥರ ಯೂಟ್ಯೂಬಲ್ಲಿ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಂಗಾಗಿ ಅಷ್ಟೇ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದು. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.